ಕೆನಡಾದವರೆಗೆ ಹರಿದೆ, 3 ಜಲಧಾರೆಗಳಾಗಿ ಧುಮುಕಿದೆ. ನಿನ್ನ ಆರ್ಭಟಕ್ಕೆ ಭೂಮಿಯೇ ನಡುಗಿದೆ. ನಯಾಗರವೇ ಅದ್ಭುತ ಸೃಷ್ಟಿಯ ರಮ್ಯ ಕಾವ್ಯವೇ, ಓ ನಯಾಗರ. ನಮಸ್ಕಾರ ಸ್ನೇಹಿತರೆ, ನಾನು ದಾಸ್. ನನ್ನ ಚಾನಲ್ ವ್ಯೂ ಪಾಯಿಂಟ್ 60. ನಯಾಗರದ 2ನೇ ಸಂಚಿಕೆಗೆ ನಿಮಗೆ ಸ್ವಾಗತ. ನಯಾಗರದ ಈ ಸೌಂದರ್ಯ ನೋಡಿ ಕವಿ ಆಗಬೇಕು ಅನ್ನೋ ಆಸೆ. ಆದರೆ ಏನು ಮಾಡಲಿ, ಕವಿತೆ ರಚಿಸ್ಲಿಕ್ಕೆ ಬರೋದಿಲ್ಲ, ಹಾಡ್ಲಿಕ್ಕಂತೂ ಮೊದಲೇ ಬರಲ್ಲ. ಹಾಗಾಗಿ AI ಸಹಾಯದಿಂದ ಕೆಲವು ಹಾಡುಗಳನ್ನು ಈ ಸಂಚಿಕೆಯಲ್ಲಿ ಹಾಕ್ತಾ ಇದ್ದೀನಿ. ನಿಮಗೆ ಇಷ್ಟ ಆಯ್ತಾ ಇಲ್ವೋ ಅನ್ನೋದನ್ನ ಕಮೆಂಟ್ಸ್ನಲ್ಲಿ ಬನ್ನಿ. ಆ ಜಲಧಾರೆ ಪ್ರಕೃತಿಯ ಗರ್ಜನೆ, ಕೋಟಿ ಹೃದಯಗಳ ಸಂಮೋಹನ, ಮನಸೇ ಮೌನವಾದ ಆ ಕ್ಷಣ, ನಯಾಗರದಲ್ಲಿ ಪ್ರೀತಿಯ ಬಂಧನ. ಫಾಲ್ಸಿಗೆ ಕಲರ್ಫುಲ್ ಲೈಟ್ ಹಾಕ್ತಾರೆ, ಬಹಳ ಚೆನ್ನಾಗಿರುತ್ತೆ, ಹೋಗಿ ನೋಡ್ಕೊಂಡು ಬನ್ನಿ ಅಂತ ಪಾಲ್ ಹೇಳಿದ್ದ. ನಮ್ಮ ಹೋಟ್ಲಿಂದ ಬರೀ 5 ನಿಮಿಷ ನಡೆದ ಸಾಕು, ಫಾಲ್ಸ್ ತಲುಪ್ತೀವಿ. ನಾವು 6:30ಕ್ಕೆಲ್ಲ ಇಲ್ಲಿಗೆ ಬಂದ್ವಿ. ನೋಡಿ, ಇಲ್ಲೊಂದು ಸೀಗಲ್ ಹಕ್ಕಿ ಗೂಡು ಕಟ್ಟಲಿಕ್ಕೋಸ್ಕರ ಕಡ್ಡಿ ಎಲ್ಲ ಹಾಯ್ಕೊಂಡು ಹೋಗ್ತಾ ಇದೆ. ಹಿಂದಿನ ಸಂಚಿಕೆಯಲ್ಲಿ ತೋರಿಸಿದಲ್ಲ, ಆಗ ನಾನು ಫಾಲ್ಸ್ನ ಆ ಕಡೆ ಇದ್ದೆ. ಈಗ ಈ ಕಡೆಯಿಂದ ಇದನ್ನು ಕವರೇಜ್ ಮಾಡ್ತಾ ಇದ್ದೆ. ಸಾಕಷ್ಟು ಜನ ಆಗಲೇ ಸೇರಿದ್ದಾರೆ. ಸಂಜೆ 7 ಗಂಟೆ ಆದರೂ ಸೂರ್ಯನ ತಾಪ ಇನ್ನೂ ಕಮ್ಮಿ ಆಗಿಲ್ಲ. ಅಮೇರಿಕಾದಲ್ಲಿ ಈ ಸೀಸನ್ನಲ್ಲಿ ಕತ್ಲೆ ಆಗೋದು 8ರಿಂದ 8:30 ಗಂಟೆ ಮೇಲೆ ಅಂತ ಗೊತ್ತಿದ್ರು ಕೂಡ ನಾವು ಬಂದಿದ್ದೀವಿ ನೋಡಿ. ಟೂರಿಸ್ಟ್ಗಳೆಲ್ಲ ಹೋಗಿ ಇನ್ನೊಂದು ಅಟ್ರಾಕ್ಟಿವ್ ಪ್ಲೇಸ್ ಇತ್ತು, ಅದ್ರ ಹೆಸರು ಕೇವ್ ಆಫ್ ವಿಂಡ್ ಅಂತ. ನಮಗೆ ಸರಿಯಾದ ಮಾಹಿತಿ ಇರಲಿಲ್ಲ, ನಮ್ಮ ಗೈಡು ಸರಿಯಾಗಿ ಹೇಳಿಲ್ಲ ನಮಗೆ. ಹಾಗಾಗಿ ನಾವು ಕೇವ್ ಆಫ್ ವಿಂಡ್ ಅನ್ನ ಮಿಸ್ ಮಾಡ್ಕೊಂಡ್ವಿ. ಕೇವ್ ಆಫ್ ವಿಂಡಿಗೆ ಗೋಟ್ ಐಲ್ಯಾಂಡ್ ಕಡೆಯಿಂದ ಹೋಗಬೇಕು. ಎಲಿವೇಟರ್ನಲ್ಲಿ ಸುಮಾರು 175 ಅಡಿ ಇಳಿದು ಅಲ್ಲಿಂದ ಮೆಟ್ಲುಗಳ ಮೇಲೆ ಹೋಗಬೇಕು. ಬ್ರೈಡಲ್ ವೇಲ್ ಜಲಪಾತ ಅತ್ಯಂತ ಸಮೀಪದವರೆಗೆ ಹೋಗ್ತೀವಿ ನಾವು. ಫಾಲ್ಸ್ ನಿಂದ ಬೀಳೋ ನೀರು ಮತ್ತು ವೇಗವಾಗಿ ಬೀಸೋ ಗಾಳಿ ನಿಮ್ಮನ್ನ ಬೇರೆಯದೇ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ನಾವು ಖುದ್ದಾಗಿ ಆ ಪ್ಲೇಸಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗದೇ ಇದ್ರು ಕೂಡ ಜಾನ್ಸನ್ ಮತ್ತು ಅನನ್ಯ ಕಳೆದ ವರ್ಷ ಹೋಗಿದಾಗ ತೆಗೆದ 1-2 ವಿಡಿಯೋಗಳ ತುಣುಕುಗಳನ್ನ ನಿಮ್ಗೆ ಹಾಕ್ತೀನಿ ನೋಡಿ. ಮತ್ತೆ ನಮ್ಮ ವೇಟಿಂಗ್ ಶುರುವಾಯಿತು. ಸೂರ್ಯ ಮುಳುಗೋದನ್ನೇ ಕಾಯ್ತಾ ನಿಂತಿದೆ ಜನಸ್ತೋಮ. ನೋಡಿ, ಟೈಮ್ ತೋರಿಸ್ತಾ ಇದೆ 9:11. ಆದ್ರೂ ಕೂಡ ಇನ್ನು ಫುಲ್ ಕತ್ತಲಾಗಿಲ್ಲ. ಬಣ್ಣ ಬಣ್ಣದ ಲೈಟ್ ಬಿಟ್ಟರು ಕೂಡ ಸೂರ್ಯನ ಬೆಳಕಿನ ಮುಂದೆ ಆಗ್ತಾ ಇದೆ. ಈಗ ನೋಡಿ, ನ್ಯಾಚುರಲ್ ಸೂರ್ಯನ ಬೆಳಕು ಕಮ್ಮಿ ಆಗ್ತಿದ್ದಂತೆ ಆರ್ಟಿಫಿಷಿಯಲ್ ವಿದ್ಯುತ್ ಲೈಟ್ನ ಬಣ್ಣಗಳು ಇಡೀ ಫಾಲ್ಸ್ ಅನ್ನು ಆವರಿಸಿಕೊಳ್ತಾ ಇದೆ. ಇರುಳಲಿ ನಯಾಗರ ಜಲಪಾತ, ಬಣ್ಣದ ದೀಪದಲ್ಲಿ ಸ್ನಾನ ಮಾಡುತ್ತಾ, ಮೂಡಿತು ಮನದಲ್ಲಿ ಪ್ರೀತಿಯ ಗೀತೆ. ಅದ್ಭುತ ಈ ದೃಶ್ಯ, ಪ್ರಕೃತಿಯ ಅತಿಶಯ. ನಯಾಗರ ನಿನ್ನ ನೋಟವೇ ಮಾಯ, ನೀರಿನ ನಾದವೇ ದೇವರ ಗಾಯನ. ಮಂಜಿನ ಹೊದಿಕೆಯಲ್ಲಿ ಮಿನುಗುವ ಕನಸು, ಮನಸೆಳೆಯುವ ಪ್ರಕೃತಿಯ ಮಹಾಕಾವ್ಯ. ನನಗನ್ಸುತ್ತೆ ನದಿ ಆಚೆನಿಂದ, ಅಂದ್ರೆ ಕೆನಡಾ ಸೈಡ್ನಿಂದ ನೋಡಿದ್ರೆ ಈ 3 ಫಾಲ್ಸ್ಗಳು ನಿಮಗೆ ಏಕಕಾಲದಲ್ಲಿ ನೋಡ್ಬೋದು. ಅಲ್ಲಿಂದ ಬಹಳ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಆಗಲೇ 9:30 ಆಯ್ತು. ಸಂಜೆ 6:30ಯಿಂದ ಇಷ್ಟವರೆಗೂ ಕಾಯ್ತಾ ಇದ್ವಿ. ಹಾಗಾಗಿ ಸಾಕು ಅಂತ ಹೊರಟ್ವಿ. ನಮ್ಮ ಹೋಟೆಲ್ ಪಕ್ಕದಲ್ಲಿ ಯಾರೋ ಬಲೂನ್ ಅನ್ನ ಮೇಲೆ ಕಾರ್ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ರೂಮಿಗೆ ಹೋದಾಗ ಹೊರಗಿನಿಂದ ಪಟಾಕಿ ಸೌಂಡ್ ಕೇಳಕ್ ಶುರು ಆಯ್ತು. ಆಗ ಗೊತ್ತಾಯ್ತು 10 ಗಂಟೆ ಮೇಲೆ ಫೈರ್ ವರ್ಕ್ ಶುರು ಆಗುತ್ತೆ ನಯಾಗರ ಫಾಲ್ಸ್ ಅಲ್ಲಿ ಅಂತ. ಅದನ್ನು ಕೂಡ ಮಿಸ್ ಮಾಡ್ಕೊಂಡ್ವಿ. ಅದು ತುಂಬಾ ಹೊತ್ತೇನು ಇರಲಿಲ್ಲ ಬಿಡಿ, ಒಂದು 5 ನಿಮಿಷ. ನಮ್ಮ ರೂಮಿನ ಕಿಟಕಿಯಿಂದ ತೆಗೆದ ಕೆಲ ವಿಡಿಯೋಗಳನ್ನ ಹಾಕಿ.
ನಾಳೆ ನಮ್ಮ ಈ ನಯಾಗರಾ ಫಾಲ್ಸ್ನ ಟೂರ್ನ ಒಂದು ಇಂಟ್ರೆಸ್ಟಿಂಗ್ ಘಟ್ಟ. ಯಾಕಂದ್ರೆ ಕ್ರೂಸ್ನಲ್ಲಿ ನಯಾಗರಾ ಫಾಲ್ಸ್ ಹತ್ತಿರಕ್ಕೆ ಹೋಗ್ತಾ ಇದ್ದೀವಿ. ಬಹಳ ರೋಚಕವಾಗಿರುತ್ತೆ. ನಾವು ಹೋಗ್ತಾ ಇದೆಯಲ್ಲ, ಈ ಟೂರ್ಗೆ ಮೇಡ್ ಆಫ್ ದ ಮಿಸ್ಟ್ ಅಂತ ಹೇಳ್ತಾರೆ. ಅಂದಹಾಗೆ ನಮ್ಮ ಈ ಟೂರ್ ಆಪರೇಟರ್ ಬಗ್ಗೆ ಒಂದೆರಡು ಮಾಹಿತಿ ಕೊಡಬೇಕು ಅಂತ ಅನ್ಕೋತೀನಿ. ಅವರ ಹೆಸರು ಎಂಪೈರ್ ವೆಕೇಶನ್ ಅಂತ. ನಾವು ಬಂದಿರೋದು 4 ದಿನದ ಟೂರ್ ಮೇಲೆ. ನಾವು ನಯಾಗರಾ ಬರ್ತೀವಿ, ನಯಾಗರಾದಿಂದ ಆಮಿಷ್ ವಿಲೇಜಿಂದ ಫಿಲಡೆಲ್ಫಿಯಾ ಮತ್ತು ವಾಷಿಂಗ್ಟನ್ DC. ಒಟ್ಟು ಖರ್ಚು ಅಂದರೆ ನಮ್ಮ ಟಿಕೆಟು, ಎಲ್ಲ ಟಿಕೆಟ್ಗಳು ಮತ್ತು ಬಸ್ಸು ಮತ್ತು ಹೋಟೆಲ್ ಸ್ಟೇ ಸೇರಿ 80,000 ರೂಪಾಯಿ ಪರ್ ಹೆಡ್. ಇದರಲ್ಲಿ ಲಂಚು ಮತ್ತು ಡಿನ್ನರ್ ಬರೋದಿಲ್ಲ. ಒಳ್ಳೆ ಬಸ್ ಬಿಟ್ಟಿದ್ದಾರೆ. ಬಸ್ ಮಾತ್ರ ನಿಜವರು ಭಾಳ ಒಳ್ಳೆಯದು. ಹಿಂದ್ಗಡೆ ಸೀಟಲ್ಲಿ ಟಾಯ್ಲೆಟ್ ಕೂಡ ಇದೆ. ಹೋಟೆಲ್ ಅಷ್ಟೇ 4 ಸ್ಟಾರ್ ಅಕಾಮಿಡೇಷನ್, ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ. ಸಂಜೆ ನಯಾಗರಾ ಫಾಲ್ಸಿಗೆ ಹೋಗೋಕ್ಕಿಂತ ಮೊದಲು ನಮ್ಮ ಹೋಟ್ಲ್ ಪಕ್ಕದಲ್ಲೇ ಇದ್ದ ಒಂದು ಆಂಧ್ರ ಸ್ಟೈಲ್ ಹೋಟ್ಲಿಗೆ ಹೋಗಿ ಊಟ ಮಾಡಿದ್ವಿ. ಅಮೇರಿಕಾದಲ್ಲಿ, ಅದರಲ್ಲೂ ನಾವು ತಂಗಿದ್ದ ಹೋಟ್ಲ್ ಪಕ್ಕದಲ್ಲೇ ಆಂಧ್ರ ಸ್ಟೈಲ್ ಹೋಟ್ಲ್ ನೋಡ್ಬಿಟ್ಟು ಬಹಳ ಖುಷಿ ಆಯಿತು. ಈ ಮೆನು ಕಾರ್ಡ್ ತರಲ್ಲ, ಅಮೇರಿಕಾ ಹೋಟ್ಲ್ಗಳಲ್ಲಿ ಹೋಗ್ಬಿಟ್ಟು ಅಲ್ಲಿನ ಮೆನು ಕಾರ್ಡ್ ನೋಡ್ಬಿಟ್ಟು ಫುಡ್ ಆರ್ಡರ್ ಮಾಡೋ ದೊಡ್ಡ ತಲೆನೋವು. ಯಾಕಂದರೆ ಅದರಲ್ಲಿ ಕೊಟ್ಟಿರುವಂಥ ಯಾವುದೇ ಫುಡ್ ನಮಗೆ ಗೊತ್ತೇ ಇಲ್ಲ ನೋಡಿ. ಈ ಆಂಧ್ರ ಶೈಲಿ ಹೋಟ್ಲಲ್ಲಿ ಕುತ್ಕೊಂಡು ಬಿರಿಯಾನಿ ತಿಂತಾ ಇದ್ರೆ ಮನೇಲೆ ಊಟ ಮಾಡಿದಷ್ಟು ಖುಷಿ ಆಯ್ತು ನೋಡಿ. ಪಕ್ಕದಲ್ಲೇ ಕೂತು ಊಟ ಮಾಡ್ತಿದ್ದಾರಲ್ಲ, ಅವರು ತಮಿಳ್ನಾಡಿಂದ ಬಂದಿದ್ದಾರೆ. ಬಹಳ ಆತ್ಮೀಯವಾಗಿ ಮಾತಾಡಿದ್ರು ಅವರು. ಬೆಳಿಗ್ಗೆನೇ ಎದ್ದು ಕಾಫಿ ಮೇಕರಲ್ಲಿ ಕಾಫಿ ಮಾಡಿಕೊಂಡು ಕುಡಿದು ಕೆಳಗೆ ಲಾಂಜ್ನಲ್ಲಿ ನಮಗೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಸಿಗುತ್ತೆ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಸ್ಸಲ್ಲಿ ಹೊರಟ್ವಿ. So if you'd like to change in the sandals, ನೋಡಿ, ಕೌಂಟರ್ ಇದೆಯಲ್ಲ, ಇದು ಮೇಡ್ ಆಫ್ ಮಿಸ್ಸಿಗೆ ಹೋಗ್ಲಿಕ್ಕೆ ಟಿಕೆಟ್ ಕೊಡುವಂಥ ಜಾಗ. ಒಬ್ಬರಿಗೆ $40 ಅಂದರೆ ಹೆಚ್ಚು ಕಮ್ಮಿ $4,000 ರೂಪಾಯಿ ಆಗುತ್ತೆ. ಎಲ್ಲ ಟಿಕೆಟುಗಳು ಪ್ಯಾಕೇಜ್ನಲ್ಲೇ ಇನ್ಕ್ಲೂಡ್ ಆಗಿದ್ದರಿಂದ ನಾವೇನು ತಗೊಳ್ಳೋ ಅಗತ್ಯ ಬರಲಿಲ್ಲ. ಪಾಲು ಟಿಕೆಟ್ ತಗೊಂಡು ನಮಗೆಲ್ಲ ಕೊಟ್ಟ. ನೋಡಿ, ಈ ಲಿಫ್ಟ್ನಲ್ಲಿ ಕೆಳಗಿಳಿದು ಬೋಟ್ ಹತ್ರಕ್ಕೆ ಹೋಗಬೇಕು. ನಾವು ಹೋಗ್ಬೇಕಾದ್ರೆ ಕ್ರೂಸು ರೌಂಡ್ ಮುಗಿಸ್ಕೊಂಡು ಬರ್ತಾ ಇದೆ ನೋಡಿ. ಎಲ್ರಿಗೂ ಹಾಕೊಳ್ಳಿಕ್ಕೆ ರೈನ್ ಕೋಟ್ ಕೊಟ್ಟರು. ಬೋಟ್ ಬಂದು ನಿಂತ್ಕೊಂಡ ತಕ್ಷಣ ಎಲ್ಲರೂ ಕೂಡ ಬೋಟ್ ಒಳಗೆ ಹೋದ್ರು. ನಾವು ಮೇಲಿನ ಲೆಕ್ಕಲ್ಲಿ ನಿಂತ್ಕೊಂಡ್ವಿ. ಮೊದಲೇ ಹೇಳಿರ್ತೀನಿ, ಈ ಕ್ರೂಸಲ್ಲಿ ನಾವು ಹೋಗ್ತಿರ್ಬೇಕಾದ್ರೆ ಮೊದಲು ನಮಗೆ ಅಮೇರಿಕನ್ ಫಾಲ್ ಸಿಗುತ್ತೆ. ಅದರ ಪಕ್ಕದಲ್ಲೇ ಇದೆ ಬ್ರೈಡಲ್ ವೇಲ್ ಫಾಲ್. ಇವೆರಡನ್ನು ದಾಟ್ಕೊಂಡು ಮುಂದಕ್ಕೆ ಹೋದರೆ ಸಿಗುತ್ತೆ ಹಾರ್ಟ್ ಶೂ ಫಾಲ್ಸ್. ವಿವರಣೆ ಕೊಡಲು ಸಾಕು ಅನಿಸುತ್ತೆ. ನಿಮ್ಮ ಮುಂದೆ ತೆರೆದುಕೊಳ್ಳುವಂಥ ಈ ಅದ್ಭುತವಾದ ಫಾಲ್ಸ್ನ ದೃಶ್ಯಗಳನ್ನು ಈ ಮೇಡ್ ಅಂಡ್ ಮಿಸ್ ಜರ್ನಿಯಲ್ಲಿ ನೋಡಿ ಕಣ್ ತುಂಬಿಸ್ಕೊಳ್ಳಿ. For your safety, life jackets and further instructions on how to dive are stored and displayed in various locations throughout the vessel. We encourage you to take a few moments to find the closest location to you and review the instructions. Also, as we make our way down river, it's a No se ve, mira, se lo camina.
ಇಲ್ಲೇ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸರ್ ಆ್ಯಕ್ಚುಲಿ. ಇದೊಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ನೋಡಿ. ತಲೆ ಮೇಲಿಂದ ನೀರು ಬಿಡೋ ಥರ ಅನಿಸ್ತಾ ಇದೆ ನೋಡಿ. ಮಂಜಿನ ಕನ್ಯೆ ನಿನ್ನ ಸಾನ್ನಿಧ್ಯದಿ ಕಣ್ಣೀರ ಹನಿಗಳು ಪ್ರೀತಿಯ ಸಮರ್ಪಣೆ. Goodbye forever, my eternal beauty.